ಎಸ್, ಇನ್ನು ಸಂತಾನದ ಭಾಗ್ಯ ಬಗ್ಗೆ ಮಾತನಾಡ್ತಾ ಇದ್ವಿ ಗುರುಜಿ. ಇನ್ನು ಸರ್ಪದೋಷ ಇದ್ರೆ ಏನಾದರೂ ಮಕ್ಕಳಾಗೋದಿಲ್ವಾ? ಒಂದು ವೇಳೆ ಸರ್ಪದೋಷ ಇದ್ರೆ ಅವರು ಪರಿಹಾರಕ್ಕಾಗಿ ಏನೇನು ಮಾಡಬೇಕು ಅಂತ? ಸರ್ಪದೋಷಕ್ಕೆ ಸಂಬಂಧಪಡುವಂತಹ ಸಂತಾನ ಭಾಗ್ಯಕ್ಕೂ ಆಗಲೇ ಒಬ್ಬರು ಕೇಳಿದ್ರು. ಅಂದರೆ ಮನೆ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ವಾಸ್ತು ದೋಷದಿಂದ ಸಂತಾನ ಭಾಗ್ಯಕ್ಕೆ ಏನಾದ್ರೂ ಕೂಡ ತೊಂದರೆ ಆಗ್ತಾ ಇತ್ತಾ ಅಂತ ಅಂದ್ಬಿಟ್ಟು, ಸಂತಾನ ಭಾಗ್ಯಕ್ಕೂ ಕೂಡ ವಾಸ್ತು ದೋಷಕ್ಕೂ ಸಂಬಂಧ ಖಂಡಿತವಾಗ್ಲೂ ಕೂಡ ಕನೆಕ್ಟ್ ಆಗಲ್ಲ. ಅಂದರೆ ಪರಿಣಾಮ ಬೀಳುತ್ತೆ. ಹೇಗೆ ಆರೋಗ್ಯದಲ್ಲಿ ಪರಿಣಾಮ ಬೀರುತ್ತೆ, ಮಾನಸಿಕವಾಗಿ ಯೋಚನೆಗಳು ಚಿಂತೆಗಳಿಗೆ ಪರಿಣಾಮ ಬೀಳುತ್ತೆ, ಮತ್ತು ವ್ಯಾವಹಾರಿಕವಾಗಿ ಲಕ್ಷ್ಮಿಗೆ ಸಂಬಂಧಪಡುವಂತಹ ವ್ಯವಹಾರಕ್ಕೆ ಅಡೆತಡೆಗಳಾಗುತ್ತೆ, ಮತ್ತು ಸಂಬಂಧಗಳಲ್ಲಿ ವಿಷಯಗಳಿಗೆ ಸಂಬಂಧಪಡುವಂತಹಗೂ ಸಂಬಂಧ ಬೀಳುತ್ತೆ, ಮತ್ತು ಗರ್ಭಗತಕ್ಕೂ ವಾಸ್ತುಗೂ ಸಂಬಂಧ ಇರೋದಿಲ್ಲ. ಆಗಿರುವಾಗ ಕಾಳಸರ್ಪ ದೋಷದಿಂದ ಸಂತಾನ ಭಾಗ್ಯಕ್ಕೂ ಕೂಡ ದೋಷ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಯಾಕಂತಂದರೆ ಕಾಳಸರ್ಪ ದೋಷ ಕನೆಕ್ಟ್ ಆಗೋದೇ ಪೂರ್ವಜನ್ಮದ ಫಲದಿಂದನೂ ಹೌದು, ಕರ್ಮದಿಂದನೂ ಹೌದು, ಮತ್ತು ಜಾತಕದಲ್ಲಿ ರಾಹು ಮತ್ತು ಕೇತು ಬಲಗಳು ವಕ್ರದೃಷ್ಟಿಯಿಂದ ಇದ್ದಾಗ ಜಾತಕದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಾಗ ಕನಿಷ್ಠ ಅಂತಂದ್ರೆ ಮದುವೆ ಆಗಿ 6 ವರ್ಷ ಆದರೂ 7 ವರ್ಷ ಆದರೂ 8 ವರ್ಷ ಆದರೂ 12 ವರ್ಷಗಳು ಆಗುವವರೆಗೂ ಮಕ್ಕಳಾಗೋದಿಲ್ಲ. 12 ವರ್ಷಗಳಾದ ನಂತರ ಕಾಳಸರ್ಪ ದೋಷ ಏನಿದೆಯೋ ಪರಿಹಾರ ಆದಾಗ, ರಾಹು ದೋಷ ಮತ್ತು ಕೇತು ದೋಷ ಕಂಪ್ಲೀಟ್ ಆದಾಗ 12 ವರ್ಷದ ನಂತರ ಆಗುತ್ತೆ. ಅಷ್ಟರಲ್ಲಿ ಇವರು ಬೇಸತ್ತು ಬೆಂದು ಸಂಪೂರ್ಣವಾಗಿ ಪೂಜೆ ಪುನಸ್ಕಾರಗಳು, ಯಾವ ಗುರುಗಳು ಏನು ಹೇಳ್ತಾರೋ, ದೇವರು ದಿಂಡ್ರು ಗುಡಿ ಗುಂಡಾಂತರ ಎಲ್ಲವನ್ನು, ಮತ್ತು ಕಾಡು ಮೇಡು ಆಯುರ್ವೇದಿಕಕ್ಕೆ ಸಂಬಂಧಪಡುವಂತಹ ಎಲ್ಲ ಪರಿಹಾರಗಳು ತಗೊಂಡ್ರೂ ಕೂಡ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಯಾಕಂತಂದರೆ ಮುಖ್ಯವಾಗಿ ಕಾಳಸರ್ಪ ದೋಷ ಜಾತಕದಲ್ಲಿ ಇದ್ದವರಿಗೆ ಅದನ್ನು ಪರಿಹಾರ ಮಾಡ್ಕೊಳ್ದಿರ ಬೇರೆ ಎಲ್ಲ ಮಾಡಿದ್ರೂ ಕೂಡ ನಥಿಂಗ್, ನೋ ಯೂಸ್, ನೋ ಬೆನಿಫಿಟ್. ಹೀಗಿರುವಾಗ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡಬೇಕು, ಯಾವ ಪರಿಹಾರ, ಯಾವ ಸಮಸ್ಯೆಗೆ ಯಾವ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಒಂದು ಗುರುವಿನ ಆಜ್ಞೆಯಿಂದ ಕರೆಕ್ಟಾಗಿ ನೀವು ಅದನ್ನು ಪರಿಪಾಲನೆ ಮಾಡಿದಾಗ ನಿಮಗೆ ಶಾಶ್ವತವಾಗಿ ಕಾಳಸರ್ಪ ದೋಷ ಏನು ಮಗುನಲ್ಲಿರ್ಬೋದು, ಹೆಣ್ಮಗುನಲ್ಲಿರ್ಬೋದು, ಗಂಡು ಮಗುನಲ್ಲಾದರೂ ಇರ್ಬೋದು, ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡ್ರೆ ಕ್ಷಣ ಮಾತ್ರದಲ್ಲಿ, ಅಂತಂದರೆ ಆ ಋತು ಯಾವಾಗ ನೆಕ್ಸ್ಟು ಇದಾಗುತ್ತೋ ಆವಾಗಲಿಂದ ಗರ್ಭಧಾರಣೆ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.